ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಮಡಿವಾಳ ಸಮುದಾಯಕ್ಕೆ ಬಿಸಿಎಂ ಅಂತ ಕೆಟಗರಿ ಇದೆ. ಅದರ ಅಡಿಯಲ್ಲಿ ಪ್ರತಿಯೊಬ್ಬರೂ ಚುನಾವಣೆಗಳಿಗೆ ನಿಂತುಕೊಳ್ಳುವ ಮುಖಾಂತರ ಪಂಚಾಯಿತಿ ಮೆಂಬರ್ಗಳಾಗಿ ಅದರಿಂದ ನಿಮ್ಮ ಆರ್ಥಿಕ ಸಾಮಾಜಿಕ ಹಿನ್ನೆಲೆ ಬದಲಾವಣೆಯಾಗುತ್ತೆ ಎಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ದೇವನಹಳ್ಳಿ ತಾಲೂಕು ಆಡಳಿತ ಮತ್ತು ಮಡಿವಾಳ ಸಮಾಜದ ವತಿಯಿಂದ ಏರ್ಪಡಿಸಲಾಗಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ಹಿರಿಯ ಮುಖಂಡರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಇದೇ ಸಮಯದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಅನಿಲ್ ಕುಮಾರ್, ಮಡಿವಾಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಂಜಪ್ಪ, ದೇವನಹಳ್ಳಿ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ರಮೇಶ್, ಕೃಷ್ಣಪ್ಪ ಎಲಿಯೂರು, ಮುನಿರಾಜು, ತಮ್ಮೇನಹಳ್ಳಿ ಮುನಿಯಪ್ಪ, ವಿಶ್ವನಾಥಪುರ, ನಾರಾಯಣಸ್ವಾಮಿ ಸೇರಿದಂತೆ ಸಮುದಾಯ ಮುಖಂಡರು ಇದ್ದರು. ಎಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಕ್ಯಾಟಗರಿ ಇದೆ. ಅದರಲ್ಲಿ ಪ್ರತಿಯೊಬ್ಬರು ಚುನಾವಣೆಗಳಲ್ಲಿ ನಿಂತ್ಕೊಳ್ಳೋದ್ರ ಮುಖಾಂತರ ಪಂಚಾಯತಿ ಮೆಂಬರ್ಗಳಾಗಿ ಹಾಗೆಯೇ ನಿಮ್ಮ ರಾಜಕೀಯ ಜೀವನವನ್ನು ಕಟ್ಕೊಳ್ಳಿ. ಅದರಿಂದ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಕೂಡ ಬದಲಾವಣೆ ಆಗುತ್ತೆ. ಈ ರೀತಿ ಸಮಾಜದ ಒಂದು ಒಗ್ಗಟ್ಟಿನಿಂದ ಏನಾದರೂ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಇದ್ದಂಥ ಆಡಳಿತದಲ್ಲಿ ಫೆಬ್ರವರಿ 1ನೇ ತಾರೀಕು ಮಾಚಿದೇವ ಜಯಂತಿನ ಆಚರಿಸಬೇಕು ಅಂತೇಳಿ ಸರ್ಕಾರದ ವತಿಯಿಂದ ಆಚರಣೆ ಮಾಡಲಿಕ್ಕೆ ಇದೇ ಸಿದ್ದರಾಮಯ್ಯ ಸಾಹೇಬರು ಜಾರಿ ಮಾಡಿದ್ರು. ಅದರ ಪ್ರಯುಕ್ತ ಇವತ್ತು ರಾಜ್ಯದಾದ್ಯಂತ ನಾವು ಮಾಚಿದೇವ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಬೇಕು. 20,000 ರೂಪಾಯಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಹಣ ಬಿಡುಗಡೆ ಆಗಿತ್ತು. ಬಿಡುಗಡೆ ಆಗಿದೆ. ಈ ಸರಿ ಆಗಿದೆ. ಹೋದ ಸರಿ ಏನಾಗಿತ್ತು ಅಂದ್ರೆ ಕೆಲವು ತಾಲೂಕುಗಳಲ್ಲಿ ತಗೊಂಡೆ ವಾಪಸ್ ಬಂದಿದೆ. ಈಗ 60 ಲಕ್ಷ ವಾಪಸ್ ಬಂದಿದೆ. ಲೆಕ್ಕ ಹಾಕೊಳ್ಳಿ. ನಮ್ಮವರು ಅದು ಏನು ಮಾಹಿತಿ ಕೊರತೆ ಆಗಿ ತಗೊಂಡಿಲ್ವಾ ಮಾಡಲಿಲ್ವಾ ಗೊತ್ತಿಲ್ಲ. ಇದು ಇನ್ನು ಈಗ ನಾನು ಎಲ್ಲ ತಾಲೂಕುಗಳಿಗೂ ಜಿಲ್ಲೆಗಳಿಗೂ ನಾನು ಎಲ್ಲರಿಗೂ ಮುಂಚೆ ಇನ್ಫಾರ್ಮೇಷನ್ ಮಾಡಿ ಎಲ್ಲ ಕಡೆ ಮಾಡಿಸ್ತಾ ಇದ್ದೀನಿ. ಅವ್ರಿಗೆಲ್ಲ ತಗೊಂಡು ಜಯಂತಿ ಮಾಡಬೇಕು. ಯಾಕೆಂತಂದ್ರೆ ನಾವು ಒಂದು ದಿವಸ ಆದರೂ ಮಾಚಿದೇವ್ರನ್ನ ನೆನ್ಕೊಂಡು ಆ ಅವತಾರ ನಾವು ಈ ವೀರಭದ್ರನ ವಂಶಸ್ಥರು. ನಾವು ಯಾರಿಗೇನು ಕಡ್ಗ ಇಲ್ಲ. ನೀವು ನೋಡಿ, ಮಾಚಿದೇವ್ರ ಕೈಯಲ್ಲಿ ಕಟ್ಕ ಇದೆ. ಯಾವ ಶರಣರ ಕೈಯಲ್ಲಿ ಕಟ್ಕ ಇಲ್ಲ. ನಮ್ಮ ಮಾಚಿದೇವರು ಏನು ಇವತ್ತೇನಾದ್ರೂ ವಚನ ಉಳಿದಿದೆ ಅಂದ್ರೆ ನಮ್ಮ ಮಾಚಿದೇವರಿಂದನೇ. ಆ ಮಾಚಿದೇವರು ಅದನ್ನ ವಚನಗಳು ಸುಟ್ಟಾಕ್ಬೇಕು ಅಂತ ಬಂದಾಗ ಅದನ್ನ ಎಲ್ಲ ಮೂಟೆ ಕಟ್ಕೊಂಡು ಇದರಲ್ಲಿ ಏನು ದೇವರ ಉಪಯೋಗಿಯಿಂದ ಇದಕ್ಕೆ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಸಂಹಾರ ಮಾಡ್ಕೊಂಡು ಅದನ್ನ ಹೋಗಿ ವಚನಗಳನ್ನ ಇಟ್ಟಿದ್ದಕ್ಕೋಸ್ಕರ ಇವತ್ತು ಶರಣರ ಏನು ವಚನಗಳಿದ್ದಾವೆ. ಇಲ್ಲಾಂದ್ರೆ ಇರ್ತಾ ಇರಲಿಲ್ಲ. ಅವರು ಎಷ್ಟು ಶ್ರೇಷ್ಠ ಅಸ್ಪೃಶ್ಯತೆ, ಅಸಾಮಾನ್ಯತೆ ಇದರ ಬಗ್ಗೆ ಎಲ್ಲ ಕ್ರಾಂತಿಯನ್ನು ನೀಡಿದ್ದು. ಆ ಸಮಯದಲ್ಲಿ ಪ್ರಮುಖರು, ಶರಣರಲ್ಲಿ ಪ್ರಮುಖರು ಈ ನಮ್ಮ ಮಡಿವಾಳ ಮಾಚಿದೇವರು. ಇವರ ಜಯಂತಿಯನ್ನು ಈಗ ಸರ್ಕಾರದಿಂದ ಆಚರಿಸಲಾಗುತ್ತದೆ. ಮೊನ್ನೆ ಫೆಬ್ರವರಿ 1ರಂದಿತ್ತು ನಾವು ಈ ದಿನ ನಮ್ಮ ತಾಲೂಕು ಸಂಘದ ವತಿಯಿಂದ ಮತ್ತು ತಾಲೂಕು ಆಡಳಿತದಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಮಾಚಿದೇವರ ಬಗ್ಗೆ ಅವರು ಅವತಾರ ಪುರುಷರು ಉಲ್ಲೇಖ ಇದೆ. ಅದೇ ರೀತಿ ಅವರು ಏನು ವಚನಗಳು, ಶರಣರ ವಚನಗಳನ್ನ ರಕ್ಷಿಸುವುದಕ್ಕೆ ಅವರು ರಾಜ ಬಿಜ್ಜಳರ ಸೈನ್ಯದೊಂದಿಗೆ ಹೋರಾಟನೂ ಸಹ ಮಾಡಿರ್ತಾರೆ. ಅವರು ಒಂದು ಪ್ರಮುಖ ಶರಣರು. ಅವರು 3,354 ವಚನಗಳನ್ನ ಬರೆದಿರ್ತಾರೆ ಅಂತೇಳಿ ನಮ್ಮಲ್ಲಿ ಉಲ್ಲೇಖ ಇದೆ. ಅದೇ ರೀತಿ ಅವತಾರ ಪುರುಷರು ವೀರಭದ್ರರ ದತ್ತಾಂಶ ಅಂತಲೂ ಉಲ್ಲೇಖ ಇದೆ. ಅದೇ ರೀತಿ ಅವರು ಹೋರಾಟ ಸಮೇತ ಮಾಡಿರ್ತಾರೆ ಈ ವಚನಗಳನ್ನ ಸಂಪರ್ಕಿಸಲಿಕ್ಕೆ. ಹಾಗಾಗಿ ಅವರ ಬಗ್ಗೆ ತಿಳ್ಕೊಳ್ಳೋದು ಎಲ್ಲ ಪಠ್ಯಪುಸ್ತಕಗಳಲ್ಲಿದೆ. ಎಲ್ಲ ವಿದ್ಯಾರ್ಥಿ